ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನುಭವ 6666 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಏನಪ್ಪ ಇವತ್ತು ಊರೆಲ್ಲ ಸುತ್ತಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ನನಗೆ ನಮ್ಮ ಹಳ್ಳಿ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ತುಂಬ ಖುಷಿ ಇದೆ. ಬನ್ನಿ, ನಮ್ಮ ಹಳ್ಳಿಯಲ್ಲಿ ಏನೆಲ್ಲ ವಿಶೇಷಗಳಿವೆ ಮತ್ತು ವಿಷಯಗಳಿವೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಪ್ರೀತಿಯ ಜಿಲ್ಲೆ ಚಿನ್ನದ ನಾಡು, ರೇಷ್ಮೆ ಮತ್ತು ಹಾಲು, ಚಿನ್ನಕ್ಕೆ ಅಂದರೆ ಗೋಲ್ಡ್, ಸಿಲ್ಕ್, ಮಿಲ್ಕ್, ಮಾವುಗೆ ಹೆಸರುವಾಸಿಯಾಗಿರುವ, ಪ್ರತಿಯೊಬ್ಬರು ಹೆಮ್ಮೆಯೆಂದು ಹೇಳಿಕೊಂಡು ಓಡಾಡುವ ನಮ್ಮ ಜಿಲ್ಲೆ ಕೋಲಾರ. ಹಾಗೆ ಯಾವುದೇ ಭೇದ ಭಾವ ನೋಡದೆ ಎಲ್ಲರನ್ನೂ ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುವ ಪ್ರೀತಿಯ ಅಮ್ಮ ಮಾರಿಕಾಂಬಾ ದೇವಿ ನೆಲೆಸಿರುವ ನಮ್ಮ ಮಾಲೂರು. ನಮ್ಮ ಕೋಲಾರದಿಂದ 40 ಕಿಲೋಮೀಟರ್, ಮಾಲೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿ, ಹಾಗೆ ಚಿಕ್ಕ ತಿರುಪತಿಯಿಂದ ಕೇವಲ 2 ಕಿಲೋಮೀಟರ್ ದೂರದ, ಕರ್ನಾಟಕ ಮತ್ತು ತಮಿಳುನಾಡಿಗೆ ಅಟ್ಯಾಚ್ ಆಗಿರುವ ಕೋಲಾರದ ಗಡಿ ಭಾಗದಲ್ಲಿ ಇರೋ ನಮ್ಮ ಹಳ್ಳಿ. ನಮ್ಮ ಹಳ್ಳಿಗೆ ಬರಬೇಕಾದ್ರೆ 4-5 ಮಾರ್ಗಗಳಿವೆ. ಯಾವ ಮಾರ್ಗದಲ್ಲಿ ಬಂದರೂ ಸಹ ಮೊದಲು ನಿಮಗೆ ನಿಮ್ಮ ಕಣ್ಣಿಗೆ ವಿಶೇಷವಾಗಿ ಕಾಣಿಸೋದು ಅಶ್ವತ್ಥಕಟ್ಟೆಗಳು. ನಮ್ಮ ಹಳ್ಳಿಯ ವಿಶೇಷ ಗುರುತುಗಳು. ಪ್ರತಿಯೊಂದು ದಾರಿ ಉದ್ದಕ್ಕೂ ಬರಬೇಕಾದ್ರೆ, ಯಾವುದೇ ಮಾರ್ಗದಲ್ಲಿ ನೀವು ಬರಬೇಕಾದ್ರೂ ಕೂಡ ಸಹ ಪ್ರತಿ ಮಾರ್ಗದಲ್ಲೂ ಮೊದಲು ನಿಮ್ಮ ಕಣ್ಣಿಗೆ ಕಾಣಿಸುವುದೇ ಅಶ್ವತ್ಥಕಟ್ಟೆಗಳು. ಇವೇ ನಿಮ್ಮೆಲ್ಲರನ್ನೂ ಸ್ವಾಗತಿಸುವುದು. ಹಾಗೆ ನಮ್ಮ ಹಳ್ಳಿನ ಕಾಪಾಡೋ ತಾಯಿಯ ದರ್ಶನ ಮಾಡಿಕೊಂಡು ನಮ್ಮ ಹಳ್ಳಿ ಬಗ್ಗೆ, ನಮ್ಮ ಹಳ್ಳಿ ಜನರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಊರಲ್ಲಿ ಪ್ರತಿ ಮನೆಯಲ್ಲೂ ಕೂಡ ವ್ಯವಸಾಯ ಮತ್ತು ಕೃಷಿಯನ್ನು ಪ್ರೀತಿಸುವ ಕುಟುಂಬಗಳೇ ಹೆಚ್ಚು. ಪ್ರತಿಯೊಬ್ಬರೂ ವ್ಯವಸಾಯ, ಕೂಲಿ, ಕೃಷಿಯನ್ನೇ ನಂಬಿ ಬದುಕುತ್ತಿರುವ ಜನರೇ ಹೆಚ್ಚು. ಪ್ರತಿ ಮನೆಗಳ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ಅವರದೇ ಆದಂಥ ಸಣ್ಣ ಸಣ್ಣ ಕೈತೋಟಗಳು ಬೆಳೆಸಿಕೊಂಡಿರುತ್ತಾರೆ. ಹಳ್ಳಿ ಅಂದಮೇಲೆ ಕುರಿ, ಕೋಳಿ, ಹಸು ಇದೆಲ್ಲ ಸಹಜ ಅಲ್ವಾ? ನಾವು ನಮ್ಮ ಹಳ್ಳಿ ಬಗ್ಗೆ ನಾನು ನಮ್ಮ ಹಳ್ಳಿ ಬಗ್ಗೆ ವಿಡಿಯೋ ಮಾಡಲು ಕಾರಣ ಏನಂದರೆ, ನಾನು ಹುಟ್ಟಿ ಬೆಳೆದಾಗ ಇದ್ದ ಹಳ್ಳಿಗೂ ಮತ್ತು ಈಗಿರೋ ಹಳ್ಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಈ ವರ್ಷದಿಂದ ನಮ್ಮ ಹಳ್ಳಿಯ ಜನರ ಜಮೀನುಗಳಲ್ಲೇ ಉದ್ದವಾದ NH7 ರಸ್ತೆ ಮಾರ್ಗ ಆರಂಭವಾಗಿದ್ದರಿಂದ ಸರ್ಕಾರದ ರಸ್ತೆ ಮಾರ್ಗಗಳ ಯೋಜನೆಗಳು, ಚೆನ್ನೈಯಿಂದ ದೇವನಹಳ್ಳಿಗೆ ಇದು ರಸ್ತೆ ಆಗ್ತಿರೋದು. ಇನ್ನೂ ಕೆಲವು ಯೋಜನೆಗಳು ಪ್ರಾರಂಭವಾಗಲಿದೆ. ಯಾಕಂದರೆ ನಮ್ಮ ಹಳ್ಳಿ ಇರೋದು ಗಡಿ ಭಾಗದಲ್ಲಿ. ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಪರ್ಕ ಇನ್ನಷ್ಟು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಸರ್ಕಾರ ರಸ್ತೆ ಮಾರ್ಗಗಳ ಯೋಜನೆಗಳಲ್ಲಿ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಇದು ಫಸ್ಟ್ನೇದು. NH7 ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ. ನಂತರ ಬುಲೆಟ್ ಟ್ರೈನ್ ಮಾರ್ಗ ಸಹ ಬರುವ ಸಾಧ್ಯತೆಗಳು ಇದೆ. ಸರ್ಕಾರ ಆಲ್ರೆಡಿ ಸ್ಕೆಚ್ ಕಾಪಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಆ ಮಾಹಿತಿ ಇರೋದ್ರಿಂದ ನಮ್ಮ ಹಳ್ಳಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದೊಂದು ಕಾರಣ ಆದರೆ ತುಂಬ ನೆನಪಿದೆ. ಈ ಹಳ್ಳಿ ಮತ್ತೆ ನೋಡೋದಕ್ಕೆ ಸಿಗೋದು ಕಷ್ಟ ಅನಿಸುತ್ತೆ, ಈ ಥರ ಲೈಫು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು ಸೋ ಮಚ್.